ತೆಂಕುತಿಟ್ಟಿನ ಕೃಷ್ಣಾರ್ಜುನ ಕಾಳಗ. ಯಾಕೆಂದರೆ ಕೆಲವು ಪ್ರಸಂಗಗಳು ತೆಂಕಿನಲ್ಲಿ ಬಡಗಿನಲ್ಲಿ ಬೇರೆ ಬೇರೆ ಪ್ರಯೋಗಗಳಿದೆ. ಬಡಗಿನ ಕೃಷ್ಣಾರ್ಜುನ ಕಾಳಗವು ಬಹಳ ಪ್ರಸಿದ್ಧವಾದಂತೆ. ಮತ್ತು ಕೃಷ್ಣಾರ್ಜುನ ಕಾಳಗವನ್ನು ದೇವಿದಾಸ ಕೂಡ ಬರೆದಿದ್ದಾನೆ, ಬೇರೆ ಬೇರೆ ಕವಿಗಳು ಕೂಡ ಬರೆದಿದ್ದಾರೆ. ಇಲ್ಲಿ ಸಂಕಯ್ಯ ಭಾಗವತರು, ಪೆರವಡಿ ಸಂಕಯ್ಯ ಭಾಗವತರು, ಈ ಕವಿಯ ಬಗ್ಗೆ ಒಂದು ಮಾತು, ನಾನು ತುಳುವಿನಲ್ಲಿ ಮೊದಲಾಗಿ ಯಕ್ಷಗಾನ ಪ್ರಸಂಗವನ್ನು ಬರೆದವರು ಎಂಬ ಒಂದು ಪ್ರಸಿದ್ಧಿ ಇದೆ. ಯಾಕೆಂದರೆ ಅದು ತುಳುವಿನಲ್ಲಿ ಅದು ಕನ್ನಡ ಬಾರದೇ ಇದ್ದವರಿಗೆ ಬೇಕಾಗಿ, ಅದು ಕೂಡ ಬಹಳ ಬೇಗ 1-2 ದಿವಸಗಳಲ್ಲೇ ರಚನೆಯನ್ನು ಮಾಡಿ ಅನುವಾದವನ್ನು ಮಾಡಿ ತುಳು ಕಿಟ್ಟರಾಜ ಪ್ರಸಂಗ ಇನ್ನೂ ಇರಬೇಕು, ಕೃಷ್ಣ ಸಂಧಾನವ ಅಥವಾ ವಾಲಿವಧೆ ಈ ಪ್ರಸಂಗವನ್ನು ತುಳುವಿನಲ್ಲಿ ಬರೆದವರು. ತುಳು ಮತ್ತು ಕನ್ನಡ 2 ಭಾಷೆಯಲ್ಲಿಯೂ ಸಂಕಯ್ಯ ಭಾಗವತರು ಯಕ್ಷಗಾನ ಕೃತಿಗಳನ್ನು ರಚಿಸಿದವರು. ಬಹಳ ಸುಪ್ರಸಿದ್ಧವಾದ ಪದ್ಯ ಇವರ ಆನಂದ ಭೈರವಿ ಅಷ್ಟತಾಳದ ಮಟ್ಟಿನಲ್ಲಿದೆ. ಅಮ್ಮ ತಂಗಮ್ಮ ಸೌಭದ್ರೆ. ಅಮ್ಮ ತಂಗಮ್ಮ ಸೌಭದ್ರೆ ಕೃಷ್ಣಾರ್ಜುನ ಕಾಳಗ ಪ್ರಸಂಗ ಬರೆದಿದ್ದಾರೆ. ಮೂಲತಃ ಈ ಯಕ್ಷಗಾನದಲ್ಲಿ ಈಗ ಪ್ರಚಾರದಲ್ಲಿರುವ ಕೃಷ್ಣಾರ್ಜುನ ಕಾಳಗವೆಲ್ಲ ಭಾಮನೀಷಟ್ಪದಿಯಲ್ಲಿ ಮಹಾಭಾರತವನ್ನು ಕೃಷ್ಣಾರ್ಜುನ ಕಾಳಗವನ್ನು ಇಟ್ಟುಕೊಂಡು ಬರೆದ ವಿಮಲಾನಂದ ಎಂಬಂತಹ ಒಬ್ಬ ಯೋಗಿಯ ಕಾವ್ಯ.
ಅದಲ್ಲದೆ ಕೋನಯ್ಯ ಎಂಬಂಥ ಇನ್ನೊಬ್ಬ ಕವಿ ಕೂಡ ಕೃಷ್ಣಾರ್ಜುನ ಕಾಳಗವನ್ನು ರಚಿಸಿದ್ದಾರೆ ಕೃತಿಯಲ್ಲಿ. ಅವರು ಮಧುಭಾಮಿನಿ ಷಟ್ಪದಿ ಇದೆ. ಅದನ್ನು ಆಧರಿಸಿಕೊಂಡು ನಾನೀಗ ಮುಂದೆ ಹೇಳಲಿರುವ ಮೂಲಿಕೆ ರಾಮಕೃಷ್ಣಯ್ಯ ಕೃಷ್ಣಾರ್ಜುನ ಕಾಳಗ ಎಂಬ ಪ್ರಸಂಗ ಬರೆದು ಮೊದಲದು ತೆಂಕುತಿಟ್ಟಿನಲ್ಲಿ ತುಂಬ ಪ್ರಸಿದ್ಧ ಪ್ರಸಂಗವಾಗಿತ್ತಂತೆ. ಬಹಳ ಚೆನ್ನಾಗಿದೆ ಆ ಪ್ರಸಂಗ. 60-70 ಮಟ್ಟುಗಳಲ್ಲಿ ಬಹಳ ಸೊಗಸಾಗಿರುವ ಸಾಹಿತ್ಯ ಗುಣದಿಂದ ಬಹಳ ಮೇಲಾದ ಕೃತಿ ಈ ಮೂಲಿಕೆ ರಾಮಕೃಷ್ಣಯ್ಯ ಕೃಷ್ಣಾರ್ಜುನ ಕಾಳಗ. ಈಗ ನಾನು ಮೂಲಿಕೆ ರಾಮಕೃಷ್ಣಯ್ಯ ಕುರಿತು ಹೇಳ್ತೇನೆ. ಆತ ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ಪ್ರಕಟವಾದ ಅಶ್ವಮೇಧ ಪ್ರಸಂಗಗಳು ಎಂಬ ಪುಸ್ತಕವನ್ನು ಓದ್ತಾ ಇರುವಾಗ ನನಗೆ ಆಶ್ಚರ್ಯ ಆಯಿತು. ಸಾಗರದ ಡಾಕ್ಟರ್ GS ಭಟ್ರು ಅದನ್ನು ಸಂಪಾದಿಸಿದವರು. ಈ ಕವಿ ಯಾರೆಂದು ಗೊತ್ತಿಲ್ಲ ಅಂತ ಬರೆದುಬಿಟ್ಟಿದ್ದಾರೆ. ಆಶ್ಚರ್ಯವಿದೆ. ಕವಿ ಯಾರು ಅಂತ ಪ್ರಸಂಗದೊಳಗೆ ಉಂಟು. ಮೂಲಿಕೆ ರಾಮಕೃಷ್ಣಯ್ಯ ಸುಧನ್ವ ಕಾಳಗ ನಮಗೆಲ್ಲ ಗೊತ್ತಿರುವ ಯಲ್ಲಾಪುರದಿಂದ ಹಿಡಿದು ಕಾಸರಗೋಡಿನವರೆಗೂ ಆಗುವುದು ಅದು ಒಂದೇ ಪ್ರಸಂಗ. ಸುಧನ್ವ ಕಾಳಗ ಈಗ ಸುಪ್ರಸಿದ್ಧವಾದಂತಹ ಕೃತಿ. ಇದು ಮೂಲಿಕೆ ಈತ ಭಾಗವತರಾಗಿದ್ದ. ಮೂಲಿಕೆ ವೆಂಕಟರಮಣ ದೇವರ ಮೇಳ ಇರ್ತದೆ, ಭಾಗವತನಾಗಿದ್ದು ಕೃಷ್ಣಾರ್ಜುನ ಕಾಳಗ, ಸುಧನ್ವ ಕಾಳಗ ಮತ್ತು ಪದ್ಮಾವತಿ ಕಲ್ಯಾಣ 3 ಸುಪ್ರಸಿದ್ಧ ಕೃತಿಗಳನ್ನು ಬರೆದಷ್ಟೇ ಅಲ್ಲ, ಯಕ್ಷಗಾನ ಛಂದಸ್ಸಿನಲ್ಲಿ ವಿಶೇಷ ಪ್ರಯೋಗ ಮಾಡಿದ ಬಹಳ ಎಲ್ಲಿಯೂ ಸಿಗದೇ ಇರುವ ಅಪರೂಪದ ಮಟ್ಟುಗಳಿರುವಂತಹ ವಿಶಿಷ್ಟವಾದಂತಹ ರಚನೆಗಳು. ಅಂತಹ ಅಪರೂಪದ ಮಟ್ಟುಗಳಲ್ಲಿ ಒಂದು ಸುಧನ್ವ ಅರ್ಜುನನ್ನು ಗೇಲಿ ಮಾಡ್ತಾನೆ. ಯಮುನಾ ಕಲ್ಯಾಣಿ ಮಟ್ಟೆ ತಾಳದಲ್ಲಿದೆ. ಬಲಾವೀರನೇ ನೋಡ್ಪುದೇನೇಶ್ವರನೇ, ಅದನ್ನೀಗ ಭಾಗವತರು ಹಾಡ್ತಾರೆ. ಮಟ್ಟುಗಳ ವೈವಿಧ್ಯವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಪಾರ್ಥಿಸುಬ್ಬ, ಮುದ್ದಣ್ಣ, ಮೂಲಿಕೆ ರಾಮಕೃಷ್ಣಯ್ಯ ಮುಂತಾದ ಕವಿಗಳನ್ನು ಅಗತ್ಯವಾಗಿ ಓದಲೇಬೇಕು. ಯಕ್ಷಗಾನ ಬರೆಯುವವರು ಈ ಪ್ರಸಂಗಗಳನ್ನು ಅಧ್ಯಯನ ಮಾಡಿದವರು ಚೆನ್ನಾದ ರಚನೆಗಳು ಸಿಗೋದಿಲ್ಲ.